ನಿಮ್ಮ CET ಪ್ರಿಪರೇಷನ್ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾ ನಿಮಗೆ? ಈ ವಿಜ್ಞಾನ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದರೆ ತಾನೇ ಪ್ರೂಫ್ ಆಗೋದು. ಸರಿಯಾದ ಉತ್ತರ ಕಮೆಂಟ್ ಮಾಡಿ. ಜೀವರಾಶಿಗಳು ಶ್ವಾಸತೆಗೆ ಬಳಸುವ ಅನಿಲ ಯಾವುದು? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಆಮ್ಲಜನಕ, ಆಪ್ಷನ್ ಡಿ ಹೈಡ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕ. ಮನುಷ್ಯರು ಸೇರಿದಂತೆ ಬಹುತೇಕ ಜೀವರಾಶಿಗಳು ಆಮ್ಲಜನಕವನ್ನು ಉಸಿರಾಟಕ್ಕೆ ಬಳಸುತ್ತವೆ. ಸೂರ್ಯನ ಶಕ್ತಿಯ ಮೂಲ ಯಾವುದು? ಆಪ್ಷನ್ ಎ ವಿದ್ಯುತ್ ಉತ್ಪಾದನೆ, ಆಪ್ಷನ್ ಬಿ ನ್ಯೂಕ್ಲಿಯರ್ ರಿಯಾಕ್ಷನ್, ಆಪ್ಷನ್ ಸಿ ಕಲ್ಲಿದ್ದಲು ಸುಡುವಿಕೆ, ಆಪ್ಷನ್ ಡಿ ಅಣು ಬಾಂಬ್. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯರ್ ರಿಯಾಕ್ಷನ್. ಸೂರ್ಯನಲ್ಲಿ ನಡೆಯುವ ನ್ಯೂಕ್ಲಿಯರ್ ಫ್ಯೂಷನ್ ಸಂಯೋಜನೆ ಶಕ್ತಿಯನ್ನು ಉಂಟು ಮಾಡುತ್ತದೆ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಒಕ್ಕಣೆ ಯಾವುದು? ಆಪ್ಷನ್ ಎ ಆಂಪಿಯರ್, ಆಪ್ಷನ್ ಬಿ ವೋಲ್ಟ್ ಮೀಟರ್, ಆಪ್ಷನ್ ಸಿ ಓಮ್ ಮೀಟರ್, ಆಪ್ಷನ್ ಡಿ ಬ್ಯಾರೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ ಆಂಪಿಯರ್. ಆಂಪಿಯರ್ ಎನ್ನುವುದು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಅಳೆಯುವ ಮಾಪನವಾಗಿದೆ. ಪ್ರಶ್ನೆ 3 ಮುಗಿದಿದೆ. ನಿಮಗೆ ಈ ರೀತಿ ದೈನಂದಿನ ಕ್ವಿಜ್ ಬೇಕಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಬಾಯಿಗೆ ರುಚಿಯನ್ನು ನೀಡುವ ಅಂಗ ಯಾವುದು? ಆಪ್ಷನ್ ಎ ಜಿಹ್ವೆ, ಆಪ್ಷನ್ ಬಿ ಕಿವಿ, ಆಪ್ಷನ್ ಸಿ ಮೂಗು, ಆಪ್ಷನ್ ಡಿ ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಜಿಹ್ವೆ. ಜಿಹ್ವೆಯ ಮೇಲೆ ರುಚಿಯ ಸೆಲ್ಗಳು ಇದ್ದು ವಿಭಿನ್ನ ರುಚಿಗಳನ್ನು ಪತ್ತೆ ಮಾಡುತ್ತವೆ. ಅಣುವಿನ ಅತ್ಯಂತ ಸಣ್ಣ ಅಂಶ ಯಾವುದು? ಆಪ್ಷನ್ ಎ ಪ್ರೋಟಾನ್, ಆಪ್ಷನ್ ಬಿ ನ್ಯೂಟ್ರಾನ್, ಆಪ್ಷನ್ ಸಿ ಎಲೆಕ್ಟ್ರಾನ್, ಆಪ್ಷನ್ ಡಿ ಅಣುಕೋಶ. ಸರಿಯಾದ ಉತ್ತರ ಆಪ್ಷನ್ ಸಿ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ಗಳು ಅಣುವಿನ ಸುತ್ತಲೂ ತಿರುಗುವ ಅತ್ಯಂತ ಸಣ್ಣ ಕಣಗಳಾಗಿವೆ. ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುವ ಅಂಗ ಯಾವುದು? ಆಪ್ಷನ್ ಎ ಗ್ರಂಥಿಗಳು, ಆಪ್ಷನ್ ಬಿ ಎಲುಬು, ಆಪ್ಷನ್ ಸಿ ಮಜ್ಜೆ, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಂಥಿಗಳು. ಶರೀರದ ವಿವಿಧ ಎಂಡೋಕ್ರೈನ್ ಗ್ರಂಥಿಗಳು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ಆಲ್ಕೋಹಾಲ್ ಅನ್ನು ವೈಜ್ಞಾನಿಕವಾಗಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಎಥೆನಾಲ್, ಆಪ್ಷನ್ ಬಿ ಮೆಥೇನ್, ಆಪ್ಷನ್ ಸಿ ಈಥರ್, ಆಪ್ಷನ್ ಡಿ ಕಾರ್ಬನ್. ಸರಿಯಾದ ಉತ್ತರ ಆಪ್ಷನ್ ಎ ಎಥೆನಾಲ್. ಎಥೆನಾಲ್ ಎಂಬುದು ಸಾಮಾನ್ಯವಾಗಿ ಸೇವಿಸುವ ಮದ್ಯದ ವೈಜ್ಞಾನಿಕ ಹೆಸರಾಗಿದೆ. ಬೆಳ್ಳಿ ಧಾತು ಹೆಚ್ಚು ಬಳಸಲಾಗುವ ಕ್ಷೇತ್ರ ಯಾವುದು? ಆಪ್ಷನ್ ಎ ಅಡುಗೆ ಪಾತ್ರೆಗಳು, ಆಪ್ಷನ್ ಬಿ ವಿದ್ಯುತ್ ತಂತುಗಳು, ಆಪ್ಷನ್ ಸಿ ಶೃಂಗಾರಿಕ ವಸ್ತುಗಳು, ಆಪ್ಷನ್ ಡಿ ವೈದ್ಯಕೀಯ ಉಪಕರಣಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ತಂತುಗಳು. ಬೆಳ್ಳಿ ಅತ್ಯುತ್ತಮ ವಿದ್ಯುತ್ ವಾಹಕವಾಗಿರುವ ಕಾರಣ ವಿದ್ಯುತ್ ತಂತುಗಳಲ್ಲಿ ಬಳಸಲಾಗುತ್ತದೆ. ಜಲಚರ ಪ್ರಾಣಿಗಳು ಉಸಿರಾಟಕ್ಕೆ ಬಳಸುವ ಅಂಗ ಯಾವುದು? ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಕಣ್ಣು, ಆಪ್ಷನ್ ಸಿ ಎಲುಬು, ಆಪ್ಷನ್ ಡಿ ಗಿಲ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಗಿಲ್ಸ್. ಮೀನುಗಳು ಜಲದಲ್ಲಿರುವ ಆಮ್ಲಜನಕವನ್ನು ಶೋಷಿಸಲು ಗಿಲ್ಸ್ ಬಳಸುತ್ತವೆ. ಹೆಮೋಗ್ಲೋಬಿನ್ ಯಾವ ಕಣದಲ್ಲಿ ಇರುತ್ತದೆ? ಆಪ್ಷನ್ ಎ ಬಿಳಿ ರಕ್ತ ಕಣ, ಆಪ್ಷನ್ ಬಿ ಕೆಂಪು ರಕ್ತ ಕಣ, ಆಪ್ಷನ್ ಸಿ ರಕ್ತಪಟಿಕೆ, ಆಪ್ಷನ್ ಡಿ ನೀಲಿ ರಕ್ತ ಕಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ರಕ್ತ ಕಣ. ಕೆಂಪು ರಕ್ತ ಕಣಗಳಲ್ಲಿ ಹೆಮೋಗ್ಲೋಬಿನ್ ಇರುತ್ತದೆ ಮತ್ತು ಅದು ಆಮ್ಲಜನಕವನ್ನು ಸಾಗಿಸುತ್ತದೆ. ಸೌಂಡು ಯಾವ ಮಾಧ್ಯಮದಲ್ಲಿ ಚಲಿಸುತ್ತಿಲ್ಲ? ಆಪ್ಷನ್ ಎ ಗಾಳಿ, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಲೋಹ, ಆಪ್ಷನ್ ಡಿ ಖಾಲಿ ಜಾಗ. ಸರಿಯಾದ ಉತ್ತರ ಆಪ್ಷನ್ ಡಿ ಖಾಲಿ ಜಾಗ. ಸೌಂಡು ನಾದ ತರಂಗಗಳು ಖಾಲಿ ಜಾಗ ಅಥವಾ ವ್ಯಾಕ್ಯೂಮ್ ಜಾಗದಲ್ಲಿ ಹರಡಲಾಗದು. ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು?
ಆಪ್ಷನ್ ಎ 37 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 34 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 40 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 32 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಆಪ್ಷನ್ ಎ 37 ಡಿಗ್ರಿ ಸೆಲ್ಸಿಯಸ್. ಮಾನವನ ದೇಹದ ಸಾಮಾನ್ಯ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಸಿಇಟಿ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದೀರಾ? ಇಂತಹ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ.